ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಬೆಟ್ಟ ಯಾವ ರೀತಿ ಹತ್ತಿದ್ವಿ ಅನ್ನೋದನ್ನು ನಾವು ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ವಿ. ನೀವು ಅದನ್ನ ನಮ್ಮ ಚಾನಲಲ್ಲಿ ವೀಕ್ಷಿಸ್ಬೋದು. ಈ ವಿಡಿಯೋದಲ್ಲಿ ಬೆಟ್ಟದ ಮೇಲೆ ಯಾವ ರೀತಿ ನೇಚರ್ ಇದೆ ಅನ್ನೋದನ್ನು ನಾವು ತೋರಿಸ್ತೀವಿ. ಸ್ಕಿಪ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡಿ. ನೋಡ್ರಿ, ಈಗ ನಮ್ಮ ತಮ್ಮ ಮಾತಾಡ್ತಾನ. ಯಾಕೆ ನೀನು ಅಲ್ಲಿ ಅರ್ಧಕ್ಕೆ ಇಳಿಸಿದ್ ನಮ್ಮನ್ನ? ಲೋಡ್ ಭಾಳ ಆಗಿತ್ತು ಕಾರಿಗೆ. ಲೋಡ್ ಅಲ್ಲ, ನಾನು ಹೇಳಿದೆ ಫ್ರೆಂಡ್ಸ್, ಅಲ್ಲೇ ಕೆಳಗಡೆ ಇಳಿಸಿ ನಾವು ನಡ್ಕೊಂತ ಹೋಗೋಣ ಅಂತೇಳಿ, ಬೆಟ್ಟ ಹತ್ಕೊಂಡು ಹೋಗೋಣ ಅಂತೇಳಿ. ಅವನು ಇಲ್ಲ, ಕಾರ್ ಅಲ್ಲಿ ಮಟ್ಟ ಹೋಗತಿ ಅಂತೇಳಿ ಹಚ್ಕೊಂಡು ಬಂದ. ಇನ್ನು ಒಂದು 1/4% ಇನ್ನು ಬೆಟ್ಟ ಹತ್ತಿದ್ದಿಲ್ಲ. ಆಲೇ ನಮ್ನ ಇಳಿಸೇ ಬಿಟ್ಟ. 1-3 ಜನ ಅಷ್ಟ, ಪವನ, ಯುವರಾಜ ಮತ್ತು ಅವನು 3 ಅಷ್ಟ. ಅಂದ್ರೆ ಮನುಷ್ಯ ಎದುರು ಹತ್ಲಿಲ್ಲ. ನಾನು ಹತ್ಲಿಲ್ಲಪ್ಪ ಅವನ ಕಾರ್ ಹೊಡೆ ಸ್ಪೀಡಿಗೆ. ವಿನಾಯಕ ಹೆಂಗ ಅನ್ಸ್ತ? ಚೆನ್ನಾಗಿತ್ತು. ಇವರೆಲ್ಲ ಕಾರ್ನಾಗ ಬಂದ್ರು, ನಾವೆಲ್ಲ ನಡ್ಕೊಂಡ್ ಬಂದ್ವಿ. ಆ ಕಡೆ ಈ ಕಡೆ ವ್ಯೂ ಎಲ್ಲ ಚೆನ್ನಾಗಿತ್ತು. ಈಗ್ಲೂ ನೋಡ್ಬೋದು ಎಷ್ಟು ಚೆನ್ನಾಗೈತೆ. ಫೋಟೋ ತಕೊಂಡಿ ಕಕ್ಕ, ಫೋಟೋ ಇನ್ನು ತಕೋಬೇಕು, ರಿಲ್ಯಾಕ್ಸ್ ಆಗಿವಿ ಈಗ ಬಂದು. ಇವಾಗ ಅಲ್ಲಿಂದ ಬಂದೇವಲ್ಲ, ಸುಸ್ತಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ವಿಶ್ರಾಂತಿ ಮಾಡಿ. ಭಾಳ ಸುಸ್ತು ಆತಕ್ಕ ಅಲ್ಲಿಂದ ಬರಕ. ಭಾಳ ಸುಸ್ತು, ಆದ್ರೆ ಬಿಸ್ಲಾಗ ಬರಬಾರ್ದು. ಫ್ರೆಂಡ್ಸ್, ನಮ್ಮ ಯುವರಾಜ ಕುಂದಾಪುರದಿಂದ ಬಂದ್ ಸತಿಗೊಮ್ಮೆ 2 ಸರಿ ಆತವ್ನ ಕೇಳಾಕತ್ತಿ ಮಲ್ಲಪ್ಪನ ಗುಡ್ಡಕ್ಕೆ ಹೋಗೋಣ ಅಂತೇಳಿ. ಆಗಿದ್ದಿಲ್ಲ ಬರಕ, ಚಿರ್ತಿ ಸಂಬಂಧನ ನಮ್ಗೆ ಎದ್ರಿಕಾಗಿ ಬಿಟ್ಟಿದ್ವಿ. ಆದ್ರೆ ಫೈನಲಿ 3ನೇ ಟೈಮ್ ಅವ್ನು ಬಂದಾಗ, ಕುಂದಾಪುರದಿಂದ ಬಂದಾಗ, ನಿನ್ನೆ ಬಂದಾನವ, ಇವತ್ತು ಕರ್ಕೊಂಡು ಬಂದವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚಲೋ ಇತ್ತು. ನಾ ಕ್ರಿಕೆಟ್ ಆಡೋದು ಬಿಟ್ಟು ಇಲ್ಲಿ ಬಂದೀನಿ. ಫೋನ್ ಹಚ್ಚಿರ ಕ್ರಿಕೆಟ್ ಆಡಕ, ರೀ ಬೆಟ್ಟ ಮಲ್ಲ ಇಲ್ಲಿ ಬರೋದಕ್ಕೆ ಕ್ರಿಕೆಟ್ ಆಡೋದು ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದೀನಿ ನೋಡಕ. ಆದ್ರೆ ಇಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿದೆ. ಬರೀ ಎಲ್ಲರೂ ಇಲ್ಲಿ ಟೈಮ್ ನಾವು ಫ್ರೆಂಡ್ಸ್ ಬೈಕ್ನಾಗ ಬರ್ತೇವೆ, ನಾವು ನಮ್ಮ ಫ್ರೆಂಡ್ಸ್. ಇನ್ನೊಂದ್ಸರಿ ಬಂದಾಗ ಐಣಿ ರೂಟಿಂದ ಬಂದು ಅಲ್ಲಿ ನಿಲ್ಲಿಸಿ ಬೈಕನ್ನು ಸ್ಟೆಪ್ಸ್ ಹತ್ಕೊಂತ ಬಂದು ಅದು ಹೆಂಗಿರ್ತೈತಿ ಅಂತ ಹೇಳಿ ಆ ಎಕ್ಸ್ಪೀರಿಯನ್ಸನ್ನು ಕೂಡ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಇಲ್ಲಿ ರಾಜಕಾರಣಿಗಳೆಲ್ಲ ಬಂದೋಗಿದ್ರಂತೆ. ಇಲ್ಲಿ ಕಾರ್ ಆಗಲೇ ಹತ್ತಲಿಲ್ಲ. ಮನು ಮಾಮ ಹೆಂಗೆ ಹಚ್ಕೊಂಬಂದ್ರು. ಆದರೆ ಇಲ್ಲಿ ಡಾಂಬರ್ ರೋಡ್ ಮಾಡ್ತಾರಂತೆ ಇನ್ನು ಮುಂದೆ. ಫ್ರೆಂಡ್ಸ್, ಇನ್ನೊಂದು ಗುಡಿ ಐತಿ ಇಲ್ಲಿ, ಅದನ್ನ ತೋರಿಸ್ತೀನಿ ಬರ್ರಿ. ನೀವು ಮ್ಯಾಲೆ ಬಂದ್ರೆ ನಿಮಗೆ 3 ಗುಡಿ ಕಾಣಿಸ್ತಾವ ಇಲ್ಲಿ. ಇಲ್ಲಿ ಹೊರಗಡೆ ಬಸವಣ್ಣನ ಇಟ್ಟಾರ ನೋಡ್ರಿ. ಗಣಪಂದು, ಬಸವಣ್ಣಂದು ಮತ್ತೆ ನಾಗಪ್ಪನ ವಿಗ್ರಹ ಹೊರಗಡೆ ಇಟ್ಟಾರ. ಇನ್ನ ಒಳಗಡೆ ವಿಗ್ರಹಗಳು ಯಾವ ಕಾಲದ ಗೊತ್ತಿಲ್ಲಪ್ಪ ನಮಗೂ. ನೋಡ್ರಿ, ಒಂದು ಇದು ಗುಹೆ ಇದ್ದಂಗ ಐತಿ. ಒಳಗಡೆ ದೊಡ್ಡದು ಕಲ್ಲಿನ ಮೂರ್ತಿ ಇಟ್ಟದ್ರೆ ನೋಡ್ರಿ ಒಳಗಡೆ. ನೋಡ್ರಿ, ಬಟ್ ಚೆನ್ನಾಗೈತ್ರಿ ಇದು ಒಂಥರ. ಬಿಡ, ಎಲ್ಲೈತಿ ಹೆಲಿಕಾಪ್ಟರ್? ಹಾ ನೋಡ್ರಿ, ಹೆಲಿಕಾಪ್ಟರ್ ಬಂದತಿ. ಎಷ್ಟು ಹತ್ರದಿಂದ ಕಾಣ್ತಿದೆ ನೋಡಿ. ಇಲ್ಲಿಗೆ ಬರ್ತತಿ. ಬಾಯ್. ಇಷ್ಟು ದೊಡ್ಡದು ಕಾಣತೈತಿ ನೋಡ್ರಿ. ಯಾರ ಗುಡ್ಡಕ್ಕೆ ಬರಲಿ, ಬೆಟ್ಟದ ಮಲ್ಲಪ್ಪನ ಗುಡಿ ಆಯ್ತು ಅಥವಾ ಯಾವುದೋ ಒಂದು ಬೆಟ್ಟಗಳಿಗೆ ನೀವು ಟ್ರೆಕ್ಕಿಂಗ್ ಅಂತ ಹೋದಾಗ ಹಿಂಗೆ ಒಣ ಹುಲ್ಲು ಇರ್ತೈತಿ. ನೀವು ಕಡ್ಡಿ ಪಿಟ್ಟಿಗೆ ತಂದು ಏನೋ ಅಡುಗೆ ಮಾಡ್ಕೋಬೇಕಂತಂದು ಬಂದಿರ್ತೀರಿ. ಸ್ವಲ್ಪ ಜಾಗೃತಿ ವಹಿಸಿ ಕಾಡನ್ನು ರಕ್ಷಣೆ ಮಾಡ್ಬೇಕು. ಅದಕ್ಕೋಸ್ಕರ ಹೌದು, ಇಲ್ಲಿ ಮೊನ್ನೆ ಏನಾಗಿತ್ತು ಗೊತ್ತು, 1 ವಾರದಿಂದ ನಮ್ಮ ಪ್ಲಾನ್ ಇತ್ತು ಬರ್ಬೇಕನ್ನೋದು. ಆದ್ರೆ ಇಲ್ಲಿ ಫುಲ್ ಬೆಂಕಿ ಹತ್ಬಿಟ್ಟಿತ್ತು. ಬಂದು ಅರೆಮಲಪ್ರ ಮಠ ಬಂದು ವಾಪಸ್ ಹೋದ್ವಲ್ಲ. ಈಗ ಕಾಡುಗಳ ಮಾನವ ತಮ್ಮನ್ನ ಏನು ಸ್ವಾರ್ಥಕ್ಕೋಸ್ಕರ ಏನು ಮಾಡ್ತದನಪ್ಪ ಅಂದ್ರೆ ಕಾಡುಗಳನ್ನ ಕಡ್ದು ಕೈಗಾರೀಕರಣ ಮಾಡತ್ತೇನ. ಮತ್ತು ಫರ್ನಿಚರ್ಸ್, ಸೋಫಾ, ಈ ರೀತಿ ಏನು ವಸ್ತುಗಳನ್ನು ಮಾಡೋದಕ್ಕೋಸ್ಕರ ಕಾಡನ್ನು ಕಡ್ದು ನಾಶ ಮಾಡ್ತಾನೆ. ಆದ್ರೆ ಈ ರೀತಿ ನಮ್ಮ ರಾಣೆಬೆನ್ನೂರು ಒಳಗಡೆ ಒಂದು ಕಾಡು ಇಷ್ಟು ದೊಡ್ಡದಾಗಿದೆ ಅಂತ ಅಂದ್ರೆ ಭಾಳ ಖುಷಿ ಪಡುವಂಥ ವಿಷಯ ಅಲ್ಲ. ಸೂಪರ್ ಆಗಿ ಎತ್ತಿಂದ ಬಂಡೆಗೆಲ್ಲ ತಗೊಂಡ್ಬಂದ್ರ. ಅವಾಗ ದೇವಸ್ಥಾನಕ್ಕೆ ಪಿಲ್ಲರ್ ತರ ಮಾಡ್ಕೊಂಬಂದ. ಅವಾಗ ಗಾಡಿಗಳು ಯಾವ್ದಿಲ್ಲ. ಬೆಟ್ಟದ ಮಲ್ಲಪ್ಪನ ಗುಡ್ಡದ ಮೇಲೆ ಈ ರೀತಿ ಕಲ್ಲಿನಿಂದ ಮನೆ ಕಟ್ಟ್ಯಾರ. ಯಾಕಪ್ಪ ಅಂದ್ರೆ ಯಾರಿಗಾದ್ರೂ ಮನೆ ಕಟ್ಟಬೇಕನ್ನೋ ಆಸೆ ಇತ್ತು ಅಂದ್ರೆ ಬೇಗ ಅದು ಆಸೆ ನೆರವೇರ್ಲಿ ಅಂತ ಹೇಳಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಕಟ್ ಹೋದ್ರಪ್ಪ ಅಂದ್ರೆ ಅವ್ರದ್ದು ಬೇಗ ಮನೆ ಕಟ್ವಾಡ ಸ್ಟಾರ್ಟ್ ಆಗಿ ಹೊಸ ಮನೆ ರೆಡಿ ಆಕತಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಕಟ್ ಹೋಗ್ತಾರೆ. ನೋಡ್ರಿ, ಎಷ್ಟು ಜನ ಕಟ್ ಹೋಗ್ಯಾರ ನೋಡ್ರಿ. ನಮ್ಮ ಪವನ್ ಕಟ್ಟಾಕತ್ತೇನ, ಅವನಿಗೂ ಆಸೆ ಐತಂತ ಹೊಸ ಮನೆ ಕಟ್ಟದ. ನಾನು ದೊಡ್ಡ ಮನೆ ಕಟ್ತೀನಿ. ಸಿದ್ಧಾರೂಢರ ಜೋಳ್ಗಿ, ಊರಿಗೆಲ್ಲ ಹೋಳ್ಗಿ. ಸಿದ್ಧಾರೂಢರ ಅಂಗಾರ, ಜಗತ್ತಿಗೆಲ್ಲ ಬಂಗಾರ. ಸಿದ್ಧಾರೂಢರ ಶಿಷ್ಯರಾದಂತಹ ಮುಪ್ಪಿನಾರೆ ಸ್ವಾಮಿಯರ್ದಿದ್ದು ಗದ್ದಿಗೆ. ನೋಡ್ರಿ ಫ್ರೆಂಡ್ಸ್, ಇದು ಕೆಂಡ ಸಂಪಿಗೆ ಅಂತ. ನಿಮಗೇನಾದ್ರೂ ಇದ್ರದ್ದು ಹೂವಿನ ಹೆಸರು ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ.
ಒಟ್ಟಸ್ತವಂತ ನೋಡ್ರಿ ಅವಂಗ ಡ್ರೈವಿಂಗ್ ಮಾಡ್ಕೊಂಬಂದು ಇರಾಜ ಹನ್ನೆರಡು ತೋರಿಸ್ಲಿ ಶಾಡೋ ಹೊಂಟ ನೋಡಿ ಮಾಡೋದೆಲ್ಲ ಶಾಡೋ ಇದೆ ಅಲ್ಲಿ. ಮಾಡಂತ ಹ್ಞೂ ಅನ್ಸಿಕ ಮಾಡೋದಲ್ಲಿ ಶಾಡೋ ಬಿದ್ದಿದೆ. ಮಾಡೋದ ಮಾಡ ಫ್ರೆಂಡ್ಸ್ ನೋಡ್ರಿ ಮೋಡನ ಬಿಟ್ಟು ಮಾಡೋದ್ ಶ್ಯಾಡೋ ಅಂತ ನಾತನ ಪವನ ನೀ ಏನಕ್ಕೆ ಹಂಗೆ ನಗ್ತಿದ್ರು. ಅತ್ತ ಬಕ್ಕಾರ ನಮಗೆ ಅರ್ಧಕ್ಕೆ ಅನಿಸ್ತ ಬಿಟ್ಟು ಹೋಗ್ಬಿಡೋಣಪ್ಪ ಸಾಕು ಹೋಗ್ಲೆತ್ತಾಗ ಅಂತೇಳಿ ಅನಿಸ್ತ. ಆದ್ರೆ ಈ ಪೀಕ್ ರೀಚ್ ಆದ್ಮೇಲೆ ಅಂದ್ರೂ ನಮಗೆ ಬಹಳಷ್ಟು ಖುಷಿ ಆಯ್ತದೆ. ಏನೇ ನೋವನ್ನ ಅನುಭವಿಸಿದ್ವಲ್ಲ ಹತ್ತುವಾಗ ಅದೆಲ್ಲನೂ ಕೂಡ ನಮಗೆ ಮರ್ತು ಹೋಯ್ತು. ಫ್ರೆಂಡ್ಸ್ ನಾವಿವಾಗ 2 ಗುಡಿಯನ್ನ ತೋರಿಸಿದ್ವಿ, ಮತ್ತೆ ನೇಚರ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತೋರಿಸಿದ್ವಿ. ಇನ್ನೊಂದು ಗುಡಿ ಇದೆ, ಅಲ್ಲಿ ಕೂಡ ನಾವು ಯಾವ ರೀತಿ ಇದೆ ಅನ್ನೋದನ್ನ ನಾವು ತೋರಿಸ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೊಂಡ ಇರೋದನ್ನು ಕೂಡ ತೋರಿಸ್ತೀವಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಾಚ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಬಾಯ್ ಬಾಯ್.